ಕನಕಪುರದಿಂದ 200 ಕಿಲೋಮೀಟರ್ ದೂರ ಬಂದಿದ್ದೀವಿ. ನಾನು ಮತ್ತು ನಮ್ಮ ಸಂದೀಪಣ್ಣ ಅವರು. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಏನಪ್ಪ ಇವತ್ತೊಂದು ವಿಡಿಯೋ ಅಂದರೆ, ನಾವು ಕನಕಪುರದಿಂದ 200 ಕಿಲೋಮೀಟರ್ ದೂರ ಬಂದಿದ್ದೀವಿ. ಹಾಸನ ಒಂದು ದೇವಸ್ಥಾನಕ್ಕೆ ಎಲ್ಲ ಬಂದಿದ್ದೀವಿ ಕನಕಪುರದಿಂದ. ಇವಾಗ ನಾವು ಇಲ್ಲಿರೋದು ನೆಲ್ಲಮಂಗಲ. ಯಾವುದು ಊರು ಇದು? ಟೋಲು ಹೈವೇ ಇದು ಚಂದ್ರಾಯಪಟ್ಟಣ ಟೋಲ್ ಇರಬೇಕು. ಮುಂದೆಗಡೆ ಚಂದ್ರಾಯಪಟ್ಟಣ ಹಾಸನ ಸಿಗ್ತದೆ. ಬೆಳಗ್ಗೆನೇ ಬಿಟ್ಟು ನಾವು ಕನಕಪುರನ. ಇವಾಗ ನಾವು ಒಯ್ದರ ದೇವಸ್ಥಾನ ಹೆಸರು ಅಂದರೆ ಹಾಸನ ಜಿಲ್ಲೆ, ಹಾಸನ ತಾಲೂಕು, ಟೇಜೂರು ಅನ್ನೋ ಗ್ರಾಮಕ್ಕೆ ಒಯ್ದಿದ್ದೀವಿ. ಟೇಜೂರು ಸರಪಳಿ ಕೆಂಚರಾಯ ಸ್ವಾಮಿ ದೇವಸ್ಥಾನಕ್ಕೆ ಒಯ್ದಿದ್ದೀವಿ. ಪವಾಡ ಪುಣ್ಯಕ್ಷೇತ್ರ. ಈ ವಿಡಿಯೋನ ಫುಲ್ಲು ನೋಡಿ ತೋರಿಸ್ತೀನಿ ನಿಮಗೆ ಯೂಟ್ಯೂಬ್ ನನ್ನ ಚಾನಲಲ್ಲಿ. ಅಪ್ಪು ಟ್ರಾವೆಲರ್ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಧನ್ಯವಾದ. ಈ ವಿಡಿಯೋನ ಫುಲ್ಲು ನೋಡಿ ತೋರಿಸ್ತೀನಿ ನಿಮಗೆ. ಇನ್ನೊಂದು ಬೆಳಗ್ಗೆನೇ ಬಿಟ್ಟು ನಾವು ಇವಾಗ 8-9 ಗಂಟೆ ಆಗೈತೆ ಟೈಮು. ಇಲ್ಲಿದ್ದೀವಿ. ಇನ್ನೊಂದು ಅವರು 10 ಗಂಟೆ ಅಷ್ಟರಲ್ಲಿ ರೀಚ್ ಆಯ್ತೀವಿ ನಾವು ದೇವಸ್ಥಾನಕ್ಕೆ. ತೋರಿಸ್ತೀನಿ ನಿಮಗೆ ಪವಾಡ ಪುಣ್ಯಕ್ಷೇತ್ರನ ನೀವು ನೋಡಿ. ನಾನು ಮತ್ತು ನಮ್ಮ ಸಂದೀಪಣ್ಣ ಅವರು, ಇವರು ದಾವಣಗೆರೆ ಅವರು ಸ್ವಂತ. ಇಲ್ಲಿ ನಮ್ಮ ಬಿಡದಿ ಅಪ್ಪಂಕುಪ್ಪೆಯಲ್ಲಿ ಅವರೇ ಕಂಪ್ನಿಲಿಲ್ಲೇ ಕೆಲಸ ಮಾಡ್ಕೊಂಡು ಇವತ್ತು ಇವ್ರ ಜೊತೆ. My name is Black Gowda. My father name is Snaking. What are you saying? Snaking well, snaking. ನಾನು ದೇವಸ್ಥಾನ ಹಾಸನಕ್ಕೆ ಹೋಗ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಟೋಲಲ್ಲಿ ಇದ್ದೀನಿ. ಟೋಲ್ ಮುಂದೆ ಬಂದು ಇಲ್ಲಿ ಟೀಗೆ ಹಾಕ್ತು, ಟೀ ಕುಡಿಯೋಕೆ ಅದ. ಇಲ್ಲೇ ಟೀ ಕುಡ್ದು ಇವಾಗ ನೋಡಿ ಹಾಸನಕ್ಕೆ ಹೋಗೋ ರೋಡು. ಹಾಸನ ಮಳೆ ಬಂದ್ಬಿಡ್ತು. ನಾವು ಹೋಗ್ತಿದ್ದು ಹಾಸನಕ್ಕೆ. ಮಳೆ ಬಂದು ಇಲ್ಲಿ ಸೈಡಲ್ಲಿ ನಿಂತಿದ್ದೀವಿ. ಗಾಡಿ ಹಾಕಿದ್ದೀವಿ ನೋಡಿ ಇಲ್ಲಿ ಗಾಡಿ. ಹಾಸನಕ್ಕೆ ಇವಾಗ ರೀಚ್ ಆದೋ. ಹಾಸನಕ್ಕೆ ಬಂದ ತಕ್ಷಣ ಟಿಫನ್ ಮಾಡೋಣ ಅಂತ ಇಲ್ಲಿಗೆ ಹೋಟೆಲ್ ಕ್ಯಾಂಟೀನ್ ಬಂದು ನೋಡಿ. ಹಾಸನ ಸರ್ಕಲ್ ಇದು. ಹಿಂಗೋರೆ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿ, ಆ ಸರ್ಕಲ್ ಕಾಣಿಸಿದೆ. ಹಿಂಗೋರೆ ಬಸ್ ಸ್ಟ್ಯಾಂಡ್, ಹಿಂಗೋರೆ ಕೇಜೂರ್ಗೆ ಹೋಗ್ಬೇಕು. ನಾವು ಟಿಫನ್ ಮಾಡ್ಕೋಗೋಣ ಅಂದ್ಬಿಟ್ಟು ಇಲ್ಲೇ ನಿಲ್ಲಿಸ್ತು. ಟಿಫನ್ ಮಾಡ್ಕೊಂಡು ಆ ಕಡೆ ಟೇಜೂರ್ಗೆ ಹೋಗೋಣ. ಬನ್ನಿ ತೋರಿಸ್ತೀನಿ ನೋಡಿ. ಟೇಜೂರು ಗ್ರಾಮಕ್ಕೆ ಬಂದು ಟೇಜೂರು ಸರಪಳಿ ಕೆಂಚರಾಯ ಸ್ವಾಮಿ ಕ್ಷೇತ್ರಕ್ಕೆ ಬಂದಿದ್ದೀವಿ. ನೋಡಿ ಕಾಣಿಸ್ತಿದೆ ದೇವಸ್ಥಾನ. ಮುಂದೆಗಡೆ ಶ್ರೀ ವೀರ ಸರಪಳಿ ಕೆಂಚರಾಯ ಸ್ವಾಮಿ ದೇವಸ್ಥಾನ, ಹಾಸನ ಜಿಲ್ಲೆ, ಹಾಸನ ತಾಲೂಕು. ನೋಡಿ ಇದು ಪೂಜಾರಪ್ಪ ಅವ್ರ ಮನೆ ಕಾಣಿಸ್ತಿದೆ ನೋಡಿ. ಅದು ಪೂಜಾರಪ್ಪ ಅವ್ರ ಮನೆ. ಇನ್ನೂ ರೆಡಿ ಆಗ್ತಿದೆ ಅದು. ದೇವಸ್ಥಾನ ಮುಂದೆ ಬಂದು ಜನ ಸುಮಾರಾಗಿದ್ದರು. ಒಂದು 70-80 ಜನ ಇದ್ರೇನಪ್ಪ. ದೇವ್ರನ್ನ ಹೂವು ಕೇಳ್ತಾರೋ ಒಂದಷ್ಟು ಜನ. ಇದು ಇತಿಹಾಸ ಪ್ರಸಿದ್ಧಿ ದೇವಸ್ಥಾನ. ಈ ದೇವಸ್ಥಾನ ನಿಮ್ಗೆ ಯಾರ ತೊಂದರೆ ಇದ್ದರೆ ಹೋಗಿ. ಯಾಕೆಂದರೆ ನೀವೇನು ಕೇಳ್ತಿರೋ ಸ್ವಾಮಿ ಇಲ್ಲ ಅನ್ನಲ್ಲ. ಏನೇ ಕೇಳಿ ಎಂಥ ಕಷ್ಟದೇ ಆಗಲಿ ಕೊಟ್ಟೇ ಕೊಡ್ತಾನೆ ಭಗವಂತ ಅಲ್ಲಿ ಆ ಕ್ಷೇತ್ರದಲ್ಲಿ. ಅದಕ್ಕೋಸ್ಕರ ನಿಮ್ಗೆ ಹೋಗಿ ವೀಡಿಯೋ ಮಾಡ್ತಾಯಿರೋದು. ನೋಡ್ಬೋದು ಅಲ್ಲಿ ಜನ ಯಾವ ಥರ ಕೂತಿದ್ದಾರೆ ಅಂತ. ಹೂವು ಕೇಳೋರು ಅಲ್ಲಿಗೆ ಹೋಗಿ ಕೇಳ್ತವ್ರು, ಮುಂದೆಗಡೆ ಇರೋರು ಕೆಳಗೆ ಬಂದು ಕೂತಿರೋರು, ಈ ಕಡೆ ಕೂತಿರೋರು. ಅಲ್ಲಿ ನೋಡಿ ಅಲ್ಲಿ ಕಾಣಿಸಿದ ಚೌಡೇಶ್ವರಿ ಅಮ್ಮನವರು ದೇವಸ್ಥಾನ. ನೋಡಿ ಸ್ವಾಮಿಯವರ ರೂಪ. ನೋಡಿ ಸ್ವಾಮಿನ ಹೂವು ಕೇಳ್ತವ್ರು. ಹಾಗೆ ಒಬ್ಬರಾದ್ಮೇಲೆ ಒಬ್ಬರು ಕೇಳಬೇಕು, ಕೇಳ್ತಿದ್ದಾರೆ. ಈ ವಿಡಿಯೋನ ಫುಲ್ಲು ನೋಡಿ. ಒಂದು ಪವಾಡ ನಡೀತದೆ, ಅದನ್ನು ಸ್ಕಿಪ್ ಮಾಡಿದ್ರೆ ನೀವು ನೋಡೋಕ್ಕಾಗಲ್ಲ. ಈ ವಿಡಿಯೋನ ಫುಲ್ಲು ನೋಡಿ. ನೋಡಿ ಅವರು ಅಮ್ಮ ಕೂತ್ಕೊಳ್ಳಿ. ಅಮ್ಮ ಕೂತ್ಕೊಳ್ಳಿ. ಅಮ್ಮ ನೀವು ಕೇಳಿ. ಅಲ್ಲಿ ಈಗ ಮುಡ್ಸಿ ಬಂದಿರ್ತೀನಿ. ಅದು ಬಿದ್ದ ತಕ್ಷಣ ಅದಾಗ್ಬಿಡ್ತಾ ಕೇಳಿ ತಡೀರಿ.
ನೀವು ನನ್ನ ಜೊತೆ ಇರೋವರೆಗೂ ನಾನು ಯಾರು ಏನು ಮಾಡೋಕ್ಕಾಗಲ್ಲ. ಇವಾಗ ನೋಡಿ ಒಂದು ಪವಾಡ ನಡೆಯುತ್ತದೆ ನಿಮ್ಮ ಕಣ್ಣೆದುರುಗಡೆ. ಸ್ವಾಮಿ ವರ ಕೇಳ್ತಾರೆ, ಅವರು ಸ್ವಾಮಿನ ತಕ್ಷಣ ಕೊಡ್ತಾರೆ. ನೋಡಿ ಈ ಕ್ಷೇತ್ರದಲ್ಲಿದೆ ಪವಾಡ. ಯಾರೇನೇ ಕೇಳೋರು ಕೊಡ್ತಾರೆ. ಹೂವನ್ನು ಕೇಳ್ಬೋದು. ಸ್ವಾಮಿ ಮೈ ಮೇಲೆ ಬಂದ ತಕ್ಷಣ ನೋಡಿ, ಇವಾಗ ಸ್ವಾಮಿ ಅವ್ರು ಮೈ ಮೇಲೆ ಬಂದರು. ಮೈ ಮೇಲೆ ಬಂದ ತಕ್ಷಣ ಕೇಳ್ಬೋದು. ಉಗ್ರರೂಪಿ, ನಿಜವಾಗ್ಲೂ ನಮಗಂತೂ ಭಯನೇ ಆಯಿತು ಒಂದು ಕ್ಷಣ. ಸ್ವಾಮಿ ನೋಡಿ ನೋಡ್ತಾ ಇರ್ಬೋದು. ಈ ಪವಾಡ ಪುಣ್ಯಕ್ಷೇತ್ರ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಒಂದು ಸತಿ ಭೇಟಿ ನೀಡಿ, ಏನೇ ಕಷ್ಟ ಇದ್ದರೂ ಅಲ್ಲಿ ಪರಿಹಾರ ಆಗುತ್ತೆ. ಉಗೇ ಮದಪ್ಪ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.